ಎಸ್ ನಮಸ್ಕಾರ ಸರ್. ಎಸ್ ಎಲ್ಲ ನಮ್ಮ ಟೀಮ್ ಪಾರ್ಟ್ನರ್ಸ್ಗೆ ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರಿಗೂ ಕೂಡ ನಾವೊಂದು ಇವತ್ತು ಕಲಗಟಿ ಭಾಗದ ಹತ್ರ ಇದ್ದೀವಿ. ಶುಂಠಿಗೆ ನಮ್ಮಲ್ಲಿರುವಂಥ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನ ಕೊಟ್ಟಿದ್ದೀವಿ. ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಇವತ್ತು ಇಲ್ಲಿ ರೈತ ಮಾಲೀಕರು ಕೂಡ ಇದ್ದಾರೆ. ಸರ್ ತಮ್ಮ ಹೆಸರು? ಜೈರ್ ಖಾನ್ ಅಂತ. ಎಸ್ ಜೈತ್ ಖಾನ್ ಸರ್ ಅಂತ. ಸರ್ ಇದಕ್ಕೆ ಕೊಟ್ಟಿದ್ವಲ್ಲ ನಮ್ಗೆ ಒಂದು ಎಷ್ಟು ದಿನ ಹಿಂದೆ ಬಂದು ಕೊಟ್ಟಿದ್ರಿ ಸರ್ ನಮ್ಮ ಸರಿಗೆ? ಒಂದು ತಿಂಗಳಾಯ್ತು ಸರ್. ಒಂದು ತಿಂಗಳಾಯ್ತಲ್ಲ. ಹೆಂಗೆ ಅನಿಸಿದೆ ಸರ್ ನಮ್ಮ ಪ್ರಾಡಕ್ಟ್ ಎಲ್ಲ ಈಗ ಬಳಕೆ ಮಾಡಿದ್ವಿ? ರಿಸಲ್ಟ್ ಎಲ್ಲ ಭಾಳ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅಲ್ಲ? ಬೇಕಾದ್ರೆ ನೋಡ್ರಿ ಸರ್ ವಿಡಿಯೋನಾಗೆಲ್ಲ. ಎಸ್ ಅಡ್ಡಿಲ್ಲ. ನಮ್ಮಲ್ಲಿರುವಂಥ ಗ್ರ್ಯಾನ್ವಲ್ಸ್, ಬ್ಲ್ಯಾಕ್ ಮ್ಯಾಜಿಕ್, ಕೆಲವೊಂದಿಷ್ಟು ಟಾನಿಕ್ ಎಲ್ಲ ನಿಮ್ಗೆ ಮಿಕ್ಸ್ ಮಾಡಿ ಕೊಟ್ಟಿದ್ರೆ ಅದ್ರ ಪ್ರಕಾರ ನೀವು ಮಾಡಿದಿರಲ್ಲ. ಬೆಳೆ ಎಲ್ಲ ನಿಮ್ಗೆ ಆತ್ಮ ಸಾಕ್ಷಿ ಎಲ್ಲ ಚಲೋ ಅನಿಸ್ತೈತಲ್ಲ ಸರ್? 4-6 ಜನಕ್ಕೆ ನೀವೆಲ್ಲ ಸಜೆಷನ್ ಮಾಡ್ಬೋದಲ್ಲ? ರಿಸಲ್ಟ್ ಸೂಪರ್. ಎಸ್ ಸರ್ ಕೂಡ ಇಲ್ಲಿ ರಿಸಲ್ಟ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿರುವಂಥ ಇದಕ್ಕೆ ಅಕ್ವಾ ಜೆಲ್, ಬ್ಲ್ಯಾಕ್ ಮ್ಯಾಜಿಕ್, ಗ್ರ್ಯಾನ್ವಲ್ಸ್ ಭೂಮಿ ಕೊಟ್ಟಿದ್ವಿ. ಮತ್ತು ಇದನ್ನು ಹಾಕೋಬೇಕಾರೆ ಬೀಜೋಪಚಾರಕ್ಕೆ ಅಂತೇಳಿ ನಮ್ಮಲ್ಲಿರುವಂಥ ಹುಮಿಕ್ ಲಿಕ್ವಿಡ್ ಮತ್ತು ಕೆಲವೊಂದಿಷ್ಟು ನಮ್ಮ ಮ್ಯಾಕ್ಸ್ ಗ್ರೀನ್ ಎಲ್ಲ ಸ್ಪ್ರೇ ಮಾಡಿದ್ದಾರೆ. ನೋಡ್ಬೋದು. ಇವತ್ತು ಆಲ್ರೆಡಿ ಎಷ್ಟು ತಿಂಗಳದಿದೆ ಸರ್ ಇದು? ಇದು ಅಡ್ವಾನ್ಸ್ ಇದು ಮೊದಲು ಹಾಕಿದ್ದು ಸರ್. ಇದು ಹಾಂ ಇದು ಫಸ್ಟ್ ಹೊಲ, ಇದು ಫಸ್ಟ್ ಹಾಕಿದ್ದು. ಅದೇ ಎಷ್ಟು ದಿನದ ಬೆಳೆ ಇದೆ ಸರ್ ಈಗ? ಇದು ಒಂದು ಇದೆ ಸರ್. ಇದು ಒಂದು 3 ತಿಂಗಳು. 3 ತಿಂಗಳ ಬೆಳೆ ಅಂತ ಸರ್ ಹೇಳ್ತಾ ಇದ್ದಾರೆ. ನೋಡ್ಬೋದು ಬೆಳೆ ಎಲ್ಲ ತುಂಬ ಹಚ್ಚಕಾಯಿ ಬಂದಿದೆ. ನೋಡ್ಬೋದು ಬರೋಬ್ಬರಿ ಒಂದು ಮಳದ ಮೇಲೆ ಆಲ್ರೆಡಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಇವತ್ತು ದಪ್ಪ ಬಂದಿದೆ. ಎಲೆಗಳು ನೋಡ್ಬೋದು ಕೂಡ ಎಷ್ಟು ಚೆನ್ನಾಗಿ ಇವತ್ತು ದಪ್ಪ ಸೈಜ್ ಬಂದಿದೆ. ಫುಲ್ ಎಲ್ಲ ಏನಾಗಿದೆ, ಗ್ರೀನ್ ಆಗಿದೆ. ಹೊಲ ಎಲ್ಲ ನೀವು ನೋಡ್ತಿರ್ಬೋದು. ಯಾವುದು ರೋಗ ಇಲ್ಲ. ಶುಂಠಿಗೆಲ್ಲ ಬಹಳ ರೋಗ ಅಂತ ಹೇಳ್ತಿರ್ತಾರೆ ಸರ್. ವಾರಕ್ಕೊಮ್ಮೆ ಪಂಪ್ ಹಿಡಿತಾ ಇರ್ತಾರೆ. ಬಟ್ ಇವತ್ತು ಪವರ್ ಆಪ್ನ ಮೆಸೇಜ್ ಪೇಲ್ ಪ್ರಾಡಕ್ಟ್ ಸರ್ ನೋಡ್ಬೋದು ತುಂಬ ಹಚ್ಚಿಗಾಗಿದೆ. ಯಾವುದು ರೋಗ ಈಗ ಯಾವುದು ಬಂದಿಲ್ಲ ಸರ್. ಫಂಗಸ್ ವೈರಸ್ ಎಲ್ಲ ಈಗ ಆಲ್ಮೋಸ್ಟ್ ಭಾಳ ಕಮ್ಮಿ ಆಗಿದೆ ಸರ್. ಈಗೆಲ್ಲ ಭಾಳ ಕಮ್ಮಿ ಅಲ್ಲ. ಇಂಥ ಒಂದು ಒಳ್ಳೆ ರಿಸಲ್ಟ್ ಬಂದಿದ್ದೀರಿ. ಎಲ್ಲರೂ ಕೂಡ ನಮ್ಮ ಸರ್ವಶ್ರೀ ಪ್ರಾಡಕ್ಟನ್ನು ಬಳಸಿ ಎಲ್ಲರೂ ಕೂಡ ಕಮ್ಮಿ ಖರ್ಚೊಳಗೆ ಜಾಸ್ತಿ ಇಳುವರಿಯನ್ನು ತಗೋರಿ. ಎಲ್ಲರೂ ಕೂಡ ಇಂಥ ಒಳ್ಳೆ ಪ್ರಾಡಕ್ಟನ್ನು ಯೂಸ್ ಮಾಡಿರಿ. ಎಸ್ ಜೈ ಸರ್ವಶ್ರೀ. ಮಷಿನ್ ತಂದಿದ್ವಿ. ಮಣ್ಣು ಹಾಕೋದು, ಬೀಜ ಹಾಕೋದು ಮಷಿನ್ ತಂದಿದ್ವಿ. ಅದು ಇಲ್ಲಿ ಹೊಂದಿಲ್ಲ. ಅದೊಂದು 8 ಎಕರೆ ಹೊಂದಿಲ್ಲ. ಅದು ಸ್ವಲ್ಪ ಹಿಂದೆ ಲಾಸ್ಟ್ ಹಾಕಿದ್ವಿ. ಅದನ್ನು ಮಳೆ ಸ್ವಲ್ಪ ಮಳೆ ಬಿದ್ದಾಗ ಹಾಕಿದ್ವಿ. ಅದನ್ನು ಅಲ್ಲೆಲ್ಲ ರೆಗುಡಿ ಎಲ್ಲ ಭಾಳ ಚೆನ್ನಾಗಿ ಬಂದಿದೆ. ಈಗ ಅದೇನು ಸ್ವಲ್ಪ ಇಂಕಟ್ ಬಂದೈತಲ್ಲ ಸರ, ನಡೀತೈತಿ. ನಾ ಕೆಲವೊಂದಿಷ್ಟು ಡೋಸಸ್ ಹೇಳ್ತೀನಿ ಸರ್. ಯಾಕಂದ್ರೆ ಇದನ್ನು ಸ್ವಲ್ಪ ಗನ್ ದಪ್ಪ ಆಗ್ಬೇಕು, ಒಳಗಡೆ ಗಡ್ಡಿ ಬೆಳಿಬೇಕು,